ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಮತ್ತೊಂದು ನ್ಯೂಸ್ ಇದೆ ಬೈ ಎಲೆಕ್ಷನ್ ವಿಚಾರವಾಗಿ. ಹಿರಿಯೂರು ಬೈ ಎಲೆಕ್ಷನ್ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಅದಾಗಲೇ ಲೆಕ್ಕಾಚಾರಗಳು ಶುರುವಾಗ್ತಾ ಇದ್ದಾವೆ. ಸೊ ಏನೆಲ್ಲ ಲೆಕ್ಕಾಚಾರಗಳಿದ್ದಾವೆ ಅಂತ ನೋಡೋದಾದ್ರೆ ನಾವು ಹಿರಿಯೂರಲ್ಲಿ ಈಗಾಗಲೇ ಎಲೆಕ್ಷನ್ ರಂಗೇರ್ತಾ ಇದೆ. ಬೈ ಎಲೆಕ್ಷನ್ ಅಖಾಡ ಸಿಕ್ಕಾಪಟ್ಟೆ ಜೋರಾಗಿ ರಂಗೇರ್ತಾ ಇದೆ. ಚುನಾವಣೆಗೂ ಘೋಷಣೆಗೂ ಮುನ್ನವೇ ಆಕಾಂಕ್ಷಿಗಳ ಪಟ್ಟಿ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾ ಇದೆ. ಎಲ್ಲ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ಕೂಡ ಎರಡೂ ಪಕ್ಷದಲ್ಲಿ ಈಗ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗ್ತಾ ಇದೆ. ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನೋ ಲೆಕ್ಕಾಚಾರ ಇದೆ. ಸೊ ಡಿ ಸುಧಾಕರ್ ಮಂತ್ರಿ ಆಗಿದ್ರು, ಅವರ ನಿಧನದಿಂದ ಈ ಒಂದು ಕ್ಷೇತ್ರ ತೆರವಾಗಿದೆ. ಈಗ ಡಿ ಸುಧಾಕರ್ ಮಗ ಸುಹಾಸ್ ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೇನೋ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಕಾಂಕ್ಷಿಯಾಗಿ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಆರಂಭಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಫೈಟ್ ಇದೆ. ಒಂದು ಕಡೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಬಿಜೆಪಿ JDS ಮೈತ್ರಿ ಆಗುತ್ತಾ ಇಲ್ವಾ ಅನ್ನೋ ಗೊಂದಲ ಇದೆ. JDS ಅಭ್ಯರ್ಥಿ ಆಗ್ತಾರ, ಬಿಜೆಪಿಗೆ ಬಿಟ್ಕೊಡ್ತಾರ, ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿ ಅಂತ ಈಗಾಗಲೇ ಬೊಮ್ಮನಹಳ್ಳಿ ಬಾಬು ಅಂದ್ರೆ ಅಟಿಕಾ ಗೋಲ್ಡ್ ಉದ್ಯಮಿ ಆಗಿರ್ತಕ್ಕಂಥ ಬೊಮ್ಮನಹಳ್ಳಿ ಬಾಬು ಕೂಡ ಪ್ರಚಾರವನ್ನ ಆರಂಭಿಸಿದ್ದಾರೆ. ಸೊ ಒಟ್ಟಲ್ಲಿ ಹಿರಿಯೂರು ಬೈ ಎಲೆಕ್ಷನ್ ಆ ಕಡೆ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. ಸೊ 2023ರ ಒಂದು ಫಲಿತಾಂಶ ಏನಾಗಿತ್ತು, ಯಾರು ಸ್ಪರ್ಧೆ ಮಾಡಿದ್ರು, ಎಷ್ಟು ಮತವನ್ನ ತೆಗೆದುಕೊಂಡಿದ್ರು ಅನ್ನೋ ಒಂದು ಕ್ವಿಕ್ ಆಗಿ ಒಂದು ರೀಕಾಲ್ ಮಾಡೋಣ 2023ರ ಫಲಿತಾಂಶ ಹೇಗಿತ್ತು ಅಂತ. ಎಸ್, ಕಾಂಗ್ರೆಸ್ ಇಂದ ಡಿ ಸುಧಾಕರ್ ಸ್ಪರ್ಧೆ ಮಾಡಿದ್ರು, ಗೆದ್ದಿದ್ರು ಅವರು. ಡಿ ಸುಧಾಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಲ್ಮೋಸ್ಟ್ 92,000 ಮತವನ್ನ ಅವ್ರು ಪಡ್ಕೊಂಡಿದ್ರು. ಇನ್ನು ಬಿಜೆಪಿಯಿಂದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಲ್ಲಿ ಸ್ಪರ್ಧೆ ಮಾಡಿದ್ರು. ಹಿಂದೆ ಬಿಜೆಪಿಯಿಂದ MLA ಆಗಿದ್ರು ಪೂರ್ಣಿಮಾ ಶ್ರೀನಿವಾಸ್. ಸೊ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು 2023ರಲ್ಲಿ 61,728 ಮತವನ್ನ ಪಡ್ಕೊಂಡಿದ್ರು. ಆಲ್ಮೋಸ್ಟ್ 30,000 ಅಂತರಗಳ ಮತದಿಂದ ಸೋಲನ ಅನುಭವಿಸಿದ್ರು ಪೂರ್ಣಿಮಾ ಶ್ರೀನಿವಾಸ್. ಇನ್ನು JDS ನಿಂದ ರವೀಂದ್ರಪ್ಪ ಸ್ಪರ್ಧೆ ಮಾಡಿದ್ರು. ನೋಡಿ ಇಂಟ್ರೆಸ್ಟಿಂಗ್, JDS 38,000 ಚಿಲ್ಲರೆ ಓಟನ್ನ ಪಡ್ಕೊಂಡಿದ್ರು ರವೀಂದ್ರಪ್ಪ ಅವರು. ಸೊ 3 ಜನ ತುಂಬಾ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಆಗ 2023ಕ್ಕೆ. ಈಗ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ. ಸೊ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್. ನೋಡೋಣ ಏನೆಲ್ಲ ಆಗ್ಬಹುದು ಅಂತ. ಈ 3 ಜನದಲ್ಲಿ ಈಗ ಪೂರ್ಣಿಮಾ ಶ್ರೀನಿವಾಸ್ ಮಾತ್ರ ರೇಸ್ನಲ್ಲಿದ್ದಾರೆ, ಕಾಂಗ್ರೆಸ್ಗೆ ಟಿಕೆಟ್ ಬೇಕು ಅಂತ. ಡಿ ಸುಧಾಕರ್ ನಿಧನವನ್ನ ಹೊಂದಿದ್ದಾರೆ, ರವೀಂದ್ರಪ್ಪ ಈಗ ರೇಸ್ನಲ್ಲಿ ಇಲ್ಲ. ಸೊ ಹಾಗಿದ್ರೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಈಗ ಟಿಕೆಟ್ ಆಕಾಂಕ್ಷಿಗಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಒಂದೊಂದೇ. ಅವರ ಯಾರಿಗೆ ಟಿಕೆಟ್ ಸಿಗಬಹುದು ಏನೆಲ್ಲ ಅಂತ. ಸೊ ಕಾಂಗ್ರೆಸ್ನಿಂದ ಸಹಜವಾಗಿನೇ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೀವಿ, ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಿಂದ ಶಾಸಕರಾಗಿದ್ರು 2018ರಲ್ಲಿ. 2023ಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿದ್ರು, ಸೋತರು. ಸೊ ಈಗ ಕಾಂಗ್ರೆಸ್ ಬಂದಿದ್ದಾರೆ. ಅವರ ಪತಿ ಶ್ರೀನಿವಾಸ್ ಕಾಂಗ್ರೆಸ್ನ MLC ಕೂಡ ಹೌದು. ಸೊ ಪ್ರಬಲ ಆಕಾಂಕ್ಷಿ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹಿರಿಯೂರಿನಲ್ಲಿ. ಅದೇ ರೀತಿ GH ತಿಪ್ಪಾರೆಡ್ಡಿ ಬಿಜೆಪಿಯ ಮಾಜಿ ಶಾಸಕರು, ಚಿತ್ರದುರ್ಗದ ಮಾಜಿ ಶಾಸಕರು ಇವರು ಕೂಡ ಅಲ್ಲಿಗೆ ಸ್ಪರ್ಧೆ ಮಾಡಬಹುದು. ಅಲ್ಲಿ ಕೆಲವೊಂದಿಷ್ಟು ಐಮಂಗಲ ಹೋಬಳಿ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವವನ್ನು ಹೊಂದಿರತಕ್ಕಂಥ ನಾಯಕರು ತಿಪ್ಪಾರೆಡ್ಡಿ, ಅಥವಾ ಅವ್ರ ಮಗನಿಗೆ ಟಿಕೆಟ್ ಸಿಗಬೇಕು ಕೇಳ್ತಾ ಇದ್ದಾರೆ. ಡಾಕ್ಟರ್ ಸಿದ್ಧಾರ್ಥ್ ಅಂತ ಅವ್ರ ಮಗ. ಸೊ ಅವ್ರಿಗೆ ಟಿಕೆಟ್ ಬೇಕು ಅನ್ನೋ ಲೆಕ್ಕಾಚಾರ ಇದೆ. ಗೊತ್ತಿಲ್ಲ ಯಾರು ಟಿಕೆಟ್ ಕೊಡ್ತಾರೆ ಅಂತ. ಅದೇ ರೀತಿ ಬಿಜೆಪಿಲಿ ರಾಜಣ್ಣ, ಕಾಡುಗೊಲ್ಲ ಸಮುದಾಯದ ಲೀಡರು, ಕಾಡುಗೊಲ್ಲ ರಾಜ್ಯ ಸಂಘದ ಘಟಕದ ಅಧ್ಯಕ್ಷರು ರಾಜಣ್ಣ ಇತ್ತೀಚೆಗಷ್ಟೇ ಬಿಜೆಪಿಗೆ ಕೂಡ ಜಾಯಿನ್ ಆಗಿದ್ದಾರೆ. ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸೊ ಬಿಜೆಪಿಯಲ್ಲಿ ತಿಪ್ಪಾರೆಡ್ಡಿ, ಅವರ ಮಗ ಸಿದ್ಧಾರ್ಥ್ ಮತ್ತೆ ರಾಜಣ್ಣ ಇವರು ಪ್ರಬಲ ಆಕಾಂಕ್ಷಿಗಳು. ಕಾಂಗ್ರೆಸ್ನಲ್ಲಿ ಪೂರ್ಣಿಮಾ ಶ್ರೀನಿವಾಸ್, ಸುಧಾಕರ್ ಅವರ ಮಗ ಸುಹಾಸ್ ಸುಧಾಕರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಈಗಾಗಲೇ ಅವರು ಪ್ರಚಾರ ಕೂಡ ಆರಂಭ ಮಾಡ್ತಾ ಇದ್ದಾರೆ. ಆದ್ರೆ ಸುಧಾಕರ್ ಫ್ಯಾಮಿಲಿಗೆ ಬಹುಶಃ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಅವರು ಈಗಷ್ಟೇ ಸೊ ರಾಜಕಾರಣ ಬೇಕಾ ಬೇಡವಾ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಸ್ಥಳೀಯ ಮುಖಂಡರು ಸುಹಾಸ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಈ ನಡುವೆ ಬೊಮ್ಮನಹಳ್ಳಿ ಬಾಬು, ಸೊ ಅಟಿಕಾ ಗೋಲ್ಡ್ ಮಾಲೀಕರು, ಜೊತೆಗೆ ಉದ್ಯಮಿಗಳು, ಬೆಂಗಳೂರಿನ ಉದ್ಯಮಿ ಅಟಿಕಾ ಗೋಲ್ಡ್ನ ಮಾಲೀಕರು ಬೊಮ್ಮನಹಳ್ಳಿ ಬಾಬು ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ ಹಿರಿಯೂರಿನಲ್ಲಿ. ತಾನು ಕೂಡ ಪಕ್ಷೇತರ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ, ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ. ಸೊ ಇದಿಷ್ಟು. ಸೊ ನೋಡೋಣ ಏನೆಲ್ಲ ಆಗುತ್ತೆ. ಸದ್ಯಕ್ಕಂತೂ ಸಾಕಷ್ಟು ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಇದಲ್ಲದೆ ಕೆಲವೊಂದಿಷ್ಟು ನಾಯಕರು ಬೇರೆ ಇದೆ. ಕಾಂಗ್ರೆಸ್ನಲ್ಲಿ ಕೂಡ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ನೋಡ್ಬೇಕು. ಬಹುಶಃ ಎಲೆಕ್ಷನ್ ಅನೌನ್ಸ್ ಆಗೋವರೆಗೂ ವೆಯ್ಟ್ ಮಾಡ್ಬೋದು. JDSನಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಅಲ್ಲಿನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿನ ಕರ್ಕೊಬನ್ನಿ, ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ, ಈಗಾಗಲೇ 3 ಸೋತಿದ್ದಾರೆ, ನಾವು ಗೆಲ್ಲಿಸ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಂತ. ಯಾಕಂದ್ರೆ ಅಲ್ಲೊಂದು 45,000ಕ್ಕೂ ಹೆಚ್ಚು ಒಂದು ಒಕ್ಕಲಿಗ ಮತದಾರರಿದ್ದಾರೆ. ಹೀಗಾಗಿ ಒಂದು ರೀತಿಯ ಬೆಲ್ಟ್ ಇದೆ, ನಾವು ಗೆಲ್ಲಿಸ್ತೀವಿ ಅಂತ ಇದ್ದಾರೆ. ನೋಡೋಣ
ಹಿರಿಯೂರು ಬೈ ಎಲೆಕ್ಷನ್ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ನಿಮಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗ್ಬೋದು, ಏನೆಲ್ಲ ಆಗ್ಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಕಾರ್ನರ್, ರಾಜಕೀಯ ಸುದ್ದಿಗಳ ಒಂದು ರೀತಿಯ ಇನ್ಸೈಟ್ ಜೊತೆಗೆ ಸಮಗ್ರ ವಿಶ್ಲೇಷಣೆ.